ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಒಳ ಮೀಸಲಾತಿ ಏಕ ಸದಸ್ಯ ವಿಚಾರಣಾ ಆಯೋಗ ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯನ್ನು ವಿರೋಧಿಸಿ ಪಾಂಡವಪುರ ತಾಲೂಕು ಪರಿಶಿಷ್ಟ ಜಾತಿ ಬಲಗೈ ಜಾತಿಗಳ ಒಳ ಮೀಸಲಾತಿ ರಕ್ಷಣಾ ಸಮಿತಿ ಕಾರ್ಯಕರ್ತರು ಪಾಂಡವಪುರದಲ್ಲಿ ಪ್ರತಿಭಟನೆ ನಡೆಸಿದರು. ಪಟ್ಟಣದ 5 ದೀಪ ವೃತ್ತದಲ್ಲಿ ಜಮಾವಣೆಗೊಂಡ ಕಾರ್ಯಕರ್ತರು ಮಾನವ ಸರಪಳಿ ರಚಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರಲ್ಲದೆ ಯಾವುದೇ ಕಾರಣಕ್ಕೂ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಜಾರಿಗೊಳಿಸಬಾರದು ಎಂದು ಒತ್ತಾಯಿಸಿದರು. ಬಳಿಕ 5 ದೀಪದ ವೃತ್ತದಿಂದ ತಾಲೂಕು ಆಡಳಿತ ಸೌಧದವರೆಗೆ ಮೆರವಣಿಗೆ ನಡೆಸಿ ಅಲ್ಲಿ ಕೆಲಕಾಲ ಧರಣಿ ನಡೆಸಿ ತಹಸೀಲ್ದಾರ್ ಎಸ್ ಸಂತೋಷ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ವರದಿಯು ಅವೈಜ್ಞಾನಿಕ, ಅಪೂರ್ಣವಾಗಿದ್ದು ದುರುದ್ದೇಶಪೂರಿತ ಸರ್ಕಾರದ ನಿಬಂಧನೆಗಳ ಉಲ್ಲಂಘನೆ ಹಾಗೂ ಅಧಿಕಾರದ ವ್ಯಾಪ್ತಿ ಮೀರಿ ಮಾಡಿರುವ ಶಿಫಾರಸುಗಳ ಹಿನ್ನೆಲೆಯಲ್ಲಿ ಈ ವರದಿಯನ್ನು ತಿರಸ್ಕರಿಸಿ ಸಚಿವ ಸಂಪುಟದ ಉಪಸಮಿತಿ ರಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ನಾಗಮೋಹನ್ ದಾಸ್ ಸಲ್ಲಿಸಿರುವ ಒಳ ಮೀಸಲಾತಿ ವರದಿ ಒಂದು ಸಮುದಾಯದ ಓಲೈಕೆಯಂತಿದೆ. ಪರಿಶಿಷ್ಟ ಜಾತಿ ಬಲಗೈ ಸಮುದಾಯದ ಜನಸಂಖ್ಯೆಯನ್ನು ಕಡಿಮೆ ಪ್ರಮಾಣದಲ್ಲಿ ತೋರಿಸಿ ನಮ್ಮ ಸಮುದಾಯಕ್ಕೆ ಮೀಸಲಾತಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಅನ್ಯಾಯವೆಸಗಿದ್ದಾರೆ. ಹೀಗಾಗಿ ಸರ್ಕಾರ ಆಗಸ್ಟ್ 16ರಂದು ಸಚಿವ ಸಂಪುಟದಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುವ ರೀತಿ ನಾಗಮೋಹನ್ ದಾಸ್ ಅವರ ವರದಿ ಅಂಗೀಕರಿಸಿದ್ದಲ್ಲಿ ಅದರ ಪರಿಣಾಮವನ್ನು ಸರ್ಕಾರ ಪರಿಶಿಷ್ಟ ಜಾತಿಯ ಸಚಿವರು ಮತ್ತು ಶಾಸಕರು ಎದುರಿಸಬೇಕಾಗುತ್ತದೆ. ಜತೆಗೆ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದ ಸಚಿವರು ಮತ್ತು ಶಾಸಕರು ರಾಜೀನಾಮೆ ಕೊಡುವವರೆಗೂ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಕೆಬಿ ರಾಮು, ಟಿಎಸ್ ಹಾಳಪ್ಪ, ಹರಳಹಳ್ಳಿ ಸಿದ್ದಲಿಂಗಯ್ಯ, ಬ್ಯಾಡರಹಳ್ಳಿ ಪ್ರಕಾಶ್, ನಾರಾಯಣಪುರ ಜಯರಾಮ್, ಎಚ್ಪಿ ಜವರಯ್ಯ, ಅಂದಾನಯ್ಯ, ದೇವೇಗೌಡನಕೊಪ್ಪಲು ನಾಗರಾಜು, ಬೊಮ್ಮರಾಜು, ಎಂವಿ ಕೃಷ್ಣ, ಒಡ್ಡರಹಳ್ಳಿ ಕೆಂಪರಾಜು, ಅರಳಕುಪ್ಪೆ ದೇವರಾಜು, ಡಿಕೆ ಅಂಕಯ್ಯ, ಎಸ್ಟಿ ದೊಡ್ಡ ವೆಂಕಟಯ್ಯ, ಬೇವಿನಕುಪ್ಪೆ ದೇವರಾಜು, ಚಿಕ್ಕಾಡೆ ಮದನ್, ನಿವೃತ್ತ ಶಿಕ್ಷಕ ವೆಂಕಟೇಶ್, ಪುರಸಭೆ ಸದಸ್ಯ ಶಿವಕುಮಾರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ನಾಗಮೋಹನ್ ದಾಸ್ ಅವರ ವರದಿಗೆ ಧಿಕ್ಕಾರ. ನಾಗಮೋಹನ್ ದಾಸ್ ಅವರ ವೈಜ್ಞಾನಿಕ ವರದಿಗೆ ಧಿಕ್ಕಾರ. ಬೇಕೇ ಬೇಕು. ಬೇಕೇ ಬೇಕು. ಸಂಘಟನೆ ಮುಖಂಡರುಗಳು, ಕಾರ್ಯಕರ್ತರುಗಳು ಮತ್ತು ಎಲ್ಲ ಬಂಧುಗಳು ಇವತ್ತು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲರೂ ಪರವಾಗಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಹೃತ್ಪೂರ್ವಕ
ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ನಮ್ಮ ವಲಯ ಸಮುದಾಯದ ಪರವಾಗಿ ಅವರು ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತಗಳನ್ನ ಬಯಸ್ತಾ, ಹಾಗೆ ನಮಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಅಂತೇಳಿ ಆರಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾರೆ. ಬಂಧುಗಳೇ, ಇವತ್ತು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ರವರನ್ನ ಈ ಸರ್ಕಾರದಲ್ಲಿ ಜಾತಿ ಗಣತಿ ಮಾಡಿ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ನೀವು ವರದಿಯನ್ನು ನೀಡಬೇಕಂತೇಳಿ ನಮಗೆ ಈ ಸರ್ಕಾರ ಆದೇಶವನ್ನು ಮಾಡಿತ್ತು ಡಾಕ್ಟರ್ ನಾಗಮೋಹನ್ ದಾಸ್ ರವರಿಗೆ. ಇವತ್ತು ಡಾಕ್ಟರ್ ನಾಗಮೋಹನ್ ದಾಸ್ ಅವರು ವರದಿಯನ್ನು ಮಾಡಿದ್ದಾರೆ. ಆ ವರದಿ ಇವತ್ತು ಅವೈಜ್ಞಾನಿಕವಾಗಿ ಇವತ್ತು ವರದಿಯನ್ನು ಕರ್ನಾಟಕ ರಾಜ್ಯಕ್ಕೆ ಇವತ್ತು ಸಲ್ಲಿಸಿದ್ದಾರೆ. ಆದರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು, ದಯಮಾಡಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನಾವು ಮಾದಿಗ ಸಮುದಾಯದ ವಿರೋಧಿಗಳಲ್ಲ, ಇದನ್ನು ಸ್ಪಷ್ಟವಾಗಿ ಹೇಳ್ತೀವಿ. ನಾವು ಯಾವುದೇ ಕಾರಣಕ್ಕೂ ಮಾದಿಗರ ವಿರೋಧಿ ನಾವು ಹೋರಾಟ ಮಾಡ್ತಾ ಇಲ್ಲ. ಅವರು ನಮ್ಮ ಅಣ್ಣ ತಮ್ಮಂದಿರು, ಅವರು ನಮ್ಮ ಅಣ್ಣ ತಮ್ಮಂದಿರೇ, ಅವರು ನಮ್ಮ ಸಮುದಾಯದವರೇ. ಆದರೆ ನಾಗಮೋಹನ್ ದಾಸರವರ ವರದಿ ಇವತ್ತು ಬಲಗೈ ಸಮುದಾಯದ ವಲಯರಿಗೆ ತೀವ್ರತರವಾದಂಥ ಅನ್ಯಾಯವನ್ನು ಮಾಡಿ ಇವತ್ತು ವಲಯ ಸಮುದಾಯ ಇವತ್ತು ಕರ್ನಾಟಕದಲ್ಲಿ ಮಾದಿಗ ಸಮುದಾಯಕ್ಕಿಂತ ಕಡಿಮೆ ಇದೆ ಅಂತೇಳಿ ನಮಗೆ ವರದಿಯನ್ನು ನೀಡಿರ್ತಕ್ಕಂಥದ್ದು ಇಡೀ ನಮ್ಮ ಸಮುದಾಯಕ್ಕೆ ಮಾಡಿದಂಥ ಅವಮಾನ, ಇಡೀ ನಮ್ಮ ಸಮುದಾಯಕ್ಕೆ ಮಾಡಿದಂಥ ಅನ್ಯಾಯ. ನಾವು ಈ ಅನ್ಯಾಯದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀರಾ. ನಾವು ಒಳ ಮೀಸಲಾತಿ ವರ್ಗೀಕರಣದ ವಿರುದ್ಧ ಅಲ್ಲ, ಮಾದಿಗ ಸಮುದಾಯದ ವಿರುದ್ಧ ಅಲ್ಲ. ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳಿಕ್ಕೆ, ನಮ್ಮ ನ್ಯಾಯವನ್ನು ನಾವು ಕೇಳಲಿಕ್ಕೆ ಇವತ್ತು ಇಡೀ ರಾಜ್ಯದಂತ ನಾವು ವಲಯ ಸಮುದಾಯದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಒಂದಕ್ಕೆ ಸೇರಿಸಿ ನೀವು ಮೀಸಲಾತಿನ ಇದು ಮಾಡಿ ಅಂತ ನಾವು ಹೇಳ್ಬೇಕೇ ವಿನಃ ಇಡೀ ಇದನ್ನೇ ನಾವು ತಿರಸ್ಕಾರ ಮಾಡಿ ಅಂತ ನಾವು ಹೇಳೋಕ್ಕೆ ಬರೋಲ್ಲ. ಅದು ತಪ್ಪಾಗಿ ಅದನ್ನು ಇದು ಮಾಡ್ಕೊಳ್ಳೋದು ಬೇಡ. ಯಾಕೆ ಇದನ್ನು ಹೇಳ್ತೀನಿ, ನಮ್ಗಿನ್ನೂ ಸರ್ಕಾರ ಕ್ಯಾಬಿನೆಟ್ಗೆ ತಂದಿದ್ರು. ಅವರೇ ಅಲ್ಲಿ 1000 ಪುಟ ವರದಿ ಕೊಟ್ಟಿರೋದು. ಆ 1000 ಪುಟದಲ್ಲಿ ಏನಿದೆ ಅನ್ನೋದು ಅಲ್ಲಿ ಸಂಪುಟದ ಇವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಅವ್ರೇನು ಮಾಡವ್ರೆ, 8 ದಿವಸ ಟೈಮ್ ಕೊಟ್ಟವ್ರೆ. 8 ದಿವಸ ನೀವು ಸ್ಟಡಿ ಮಾಡಿ ಆಮೇಲೆ ಸಂಪುಟದ ಡಿಸೈಡ್ ಮಾಡೋದಂತ ತೊಗೊಂಡವ್ರೆ. ಈ ಕಾರಣಕ್ಕೆ ನಾವೇನು ಮಾಡಬೇಕು ಅಂತ ಯಾತಿಗೆ ನೋಡಿ, ನಾಗಭೂಷಣ್ ವರದಿನೂ ನಮ್ಗೆ ಅನುಕೂಲ ಇದೆ, ಇಲ್ಲ ಅಂತ ಹೇಳ್ತಲ್ಲ. ಯಾಕೆ ಅಂತಂದರೆ ನೋಡಿ, ಈಗ 36 ಜನ MLAಗಳಿದ್ದಾವೆ SC ST ಇದೆ. 36ರಲ್ಲಿ ಎಷ್ಟಿದ್ದಾವೆ ಗೊತ್ತಾ? ವಲಯರು 8 ಜನ ಅವರೇ, ಮಾಧವರು 6 ಜನ ಅವರೇ. 27 ಜನ ಅಸ್ಪೃಶ್ಯರ ಅಲ್ದೋದವರು, ಯಾರು ಗೋವಿ, ಲಂಬಾಣಿ, ಕೊರಮ, ಕೊರಚ ಇಂಥವರು 27 ಜನ ಇದ್ದಾರೆ. ಅರ್ಥಾಯ್ತಾ? ಆ ಕಾರಣಕ್ಕೋಸ್ಕರ ಈ ವರದಿಯಿಂದ ನಮ್ಗೆ ಅನುಕೂಲ ಆಗ್ತದೆ. ಯಾಕೆಂದ್ರೆ ಈಗ 1%, 1.5%, 2% ಎಷ್ಟು ಕಡಿಮೆ ಗೊಂದಲ ಇರ್ತದೆ. ಆ ಗೊಂದಲನ ಸರ್ ಮಾಡಿ ಅಂತ ನಾವು ಕೇಳಬೇಕೆ ವಿನಃ ಇಡೀ ವರದಿನ ತಿರುಚೇರಿ ಮಾಡೋದು ಅನ್ನೋದು ಸಮಂಜಸವಲ್ಲ. ಯಾಕೆ ಈ ಮಾತು ಹೇಳ್ಬೇಕು ಅಂತಂದರೆ ನೋಡಿ, ಇಡೀ ನಮ್ಮ ಮೀಸಲಾತಿಯನ್ನು ಫಸ್ಟ್ ನಮ್ಮ ಸಮುದಾಯದ ಹೊರಗಡೆ ಅಂದರೆ ಅಸ್ಪೃಶ್ಯರಲ್ದಂಥ ಜಾತಿನ ನಮ್ಮ 101 ಜಾತಿಗೆ ಸೇರಿಸಿ ಇಡೀ ಮೀಸಲಾತಿನ ಅವರು ಕಬಳಿಸ್ತಾವ್ರೆ. ಇಲ್ಲಿ ಏನಾಗಿದೆ, ವಲಯರು ಮಾತ್ರ ಇಲ್ಲಿ ಜಗಳ ಮಾಡ್ಕೊಂಡು ನಾವು ಮಾಡ್ಕೊಂತ ಸತ್ತಿಗೆ. ಆಮೇಲೆ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಆದೇಶ ಇದೆ. ಏನು ಆದೇಶ ಇದೆ ಅಂದರೆ, ಯಾರು ಪರ್ಸವಲ್ದಂಥ ಜಾತಿನ ಕೈಬಿಟ್ಟು ಮೀಸಲಾತಿನ ನೀವು ವರ್ಗೀಕರಣ ಮಾಡಿ ಅಂತ. ಒಳ ಮೀಸಲಾತಿ ಜಾರಿಯಾಗಿ ಅಂತೇಳಿ ನಾವು ನಮ್ಮ ಒತ್ತಾಯ. ಆದರೆ ಈ ಒಳ ಮೀಸಲಾತಿ ಜಾರಿಗೆ 25 ವರ್ಷಗಳ ಕಾಲದಿಂದ ಹೋರಾಟ ಮಾಡ್ಕೊಬಂದ್ರು ಹಿರಿಯವರು, ಎಲ್ಲ ದಲಿತ ಸಂಘಟನೆಗಳು, ಮಾದಿಗ ಸಮುದಾಯದವರು. 25 ವರ್ಷಗಳ ಕಾಲ ಹೋರಾಟ ಈಗ ಜಾರಿಯಾಗ್ತದೆ. ನಾವು ಇವತ್ತು ಮೊದಲು ನಾಗಮೋಹನ್ ದಾಸ್ ಅವರಿಗೆ ನಮ್ಮ ಮೊದಲನೇ ಧಿಕ್ಕಾರ, ನಾಗಮೋಹನ್ ದಾಸ್ಗೆ ಮೊದಲನೇ ಧಿಕ್ಕಾರ ಹೇಳ್ತಾ ಇದ್ದೀವಿ. ತದನಂತರ BJPಯ, JDSನ, ಕಾಂಗ್ರೆಸ್ನ ಬಲಗೈ ಸಮುದಾಯದ ಸಚಿವರು, MLAಗಳಿಗೆ ಮೊದಲು ಧಿಕ್ಕಾರ ಹೇಳ್ತೀವಿ. ಅನಂತರ ರಾಜ್ಯದ ದಲಿತ ಸಂಘಟನೆ ಎಲ್ಲ ನಾಯಕರುಗಳಿಗೂ ಧಿಕ್ಕಾರ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಸರಿಯಾದ
ಹಳ್ಳಿಗಳಿಗೆ ಸಭೆ ಮಾಡಲಿಲ್ಲ, ಮಾಹಿತಿ ಕೊಡಲಿಲ್ಲ. ಇವತ್ತು ನಮ್ಮನ್ನ ಈ ಹೋರಾಟಕ್ಕೆ ಇಳಿಬೇಕಾದ್ರೆ ದಲಿತ ನಾಯಕರುಗಳು, ರಾಜಕಾರಣಿಗಳು, ನಮ್ಮ IAS ಆಫೀಸರ್ಗಳೇ ಕಾರಣ. ಅವರು ಯಾವುದು ಬೇಡಪ್ಪ, ಮಾದಿಗ ಸಮಾಜದವರು ಒಗ್ಗಟ್ಟಿನಿಂದ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಇಡೀ ರಾಜ್ಯದ ಜಿಲ್ಲೆ ತಾಲೂಕುಗಳಿಗೆ ಹೋಗಿ ಇಂಥೇ ಜಾತಿ ಬರಿಸಿ ಅಂತೇಳಿ ಮನೆಗೆ ಹೇಳಿದ್ರು. ಆದರೆ ಇವರೆಲ್ಲ ಏನು ಕಟ್ಟ ಮೇಯಿಸಿದ್ರೇನ್ರಿ? ಒಂದು ಸಭೆ ಮಾಡಲಿಲ್ಲ, ಒಂದು ಮಾಹಿತಿ ಕೊಡಲಿಲ್ಲ. ಒಬ್ರು ಚಲವಾದಿ ಬರಿಸಿ ಅಂದರು. ಚಲವಾದಿ ಯಾರು? ಅವರು ವಲಯ ಸಮಾಜ ತಾನೆ. ಅವ್ರು ಹಂಗೆ ಬರಿಸಿ ಅಂದರು. ಇನ್ನೊಬ್ರು ವಲಯ ಅಂತ ಬರಿಸಿ ಅಂದರು. ಇನ್ನೊಬ್ರು ಆದಿ ಕರ್ನಾಟಕ ಬರಿಸಿ ಅಂದರು. ಎಲ್ಲ ವಲಯರೇ. ಇವತ್ತು ವಲಯ ಜನಾಂಗ 24,72,103 ಜನ ತೋರಿದರೆ, ಚಲವಾದಿ ಜನಾಂಗನ 3,76,448 ಜನ ತೋರಿದರೆ, ಆದಿ ಕರ್ನಾಟಕನ 1,47,199 ತೋರಿದರೆ. ಬರೀ 3 ಜಾತಿ ಒಟ್ಟು ಕೂಡಿಸಿದ್ರೆ 3 ಜಾತಿನೂ ವಲಯರಿಯ, ಈ 3 ಜಾತಿಗಳು ವಲಯರಿಯ. ಆದರೆ ಈ 3 ಜಾತಿ ಒಟ್ಟು ಕೂಡಿಸಿದ್ರೆ 29,95,750 ಜನ ಇರ್ತೀವಿ. ಆದರೆ ಇವತ್ತು ನಮ್ಮ 25ರಂದು ಸರ್ಕಾರಕ್ಕೆ ಸಲ್ಲಿಸುವ ಅವೈಜ್ಞಾನಿಕ, ಅಪೂರ್ಣ, ದುರುದ್ದೇಶಪೂರಿತ ಸರ್ಕಾರದ ನಿರ್ಬಂಧಗಳ ಉಲ್ಲಂಘನೆ ಹಾಗೂ ಸರ್ಕಾರದ ವ್ಯಾಪ್ತಿಯಲ್ಲಿ ಮಾಡಿರುವ ಶಿಫಾರಸುಗಳ ಹಿನ್ನೆಲೆಯಲ್ಲಿ ಸದರಿ ವರದಿಯನ್ನು ತಿರಸ್ಕರಿಸಿ ಸಚಿವ ಸಂಪುಟದ ಉಪಸಮಿತಿ ರಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಕುರಿತು ಸಮೀಕ್ಷೆಯು ಪೂರ್ಣವಾಗಿರುವುದು. 1. ನ್ಯಾಯಮೂರ್ತಿ ನಾಗಮೋಹನ್ ಆಯೋಗವು ನಡೆಸಿದ ಜಾತಿಗಳ ಸಮೀಕ್ಷೆಯಲ್ಲಿ ಗಣತಿದಾರರಿಗೆ ಜಾಬ್ಗಳನ್ನು ನೀಡದ ಕಾರಣ ಆಯೋಗವು ಬಿಡುಗಡೆ ಮಾಡಿದ ಅನ್ನು APP ಹಲವು ಗಣತಿದಾರರ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಆಗದ ಕಾರಣ ಲಕ್ಷಾಂತರ ಕುಟುಂಬಗಳ ಸಮೀಕ್ಷೆಯು ನಂತರ ಸದರಿ ಅನ್ನು ಇನ್ಸ್ಟಾಲ್ ಮಾಡಿದ ಪರಿಣಾಮವಾಗಿ ಈಗಲೇ ಸರ್ವೆ ಮಾಡಿದ ಲಕ್ಷಾಂತರ ಕುಟುಂಬಗಳ ಮಾಹಿತಿ ರದ್ದಾಯಿತು. ಗಣತಿದಾರರಿಗೆ ಗುರುತಿನ ಚೀಟಿ ನೀಡದ ಕಾರಣ ಗಣತಿದಾರರ ಬದಲು ಕುಟುಂಬದ ಸದಸ್ಯರು ತರಬೇತಿ ಇಲ್ಲದೆ ಗಣತಿ ಕೈಗೊಂಡ ಕಾರಣ ಹಾಗೂ ರೇಷನ್ ಕಾರ್ಡ್ಗಳಲ್ಲಿ ಹೆಸರಿದ್ದರನ್ನು ಆಧಾರ್ ಕಾರ್ಡ್ನಲ್ಲಿ 8 ಲಕ್ಷ ಸರ್ವೆ ಆಗುವವರೆಗೂ ಅವಕಾಶ ಕಲ್ಪಿಸಿದ ಕಾರಣ ಸುಮಾರು 8 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಸರ್ವೆಯಿಂದ ಹೊರಗುಳಿದಿರುತ್ತಾರೆ. 3. ಆಯೋಗವು ತಾನೇ ಘೋಷಿಸಿದಂತೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಬೂತ್ಗಳನ್ನು ತೆರೆಯದ ಕಾರಣ ಸಮೀಕ್ಷೆಯು ಎಲ್ಲ ಕುಟುಂಬಗಳನ್ನು ಒಳಗೊಂಡಿರುವುದಿಲ್ಲ. ಇದರಿಂದ ತಪ್ಪಿಸಿಕೊಳ್ಳಲು ಪರಿಶಿಷ್ಟ ಜಾತಿಯ ಸಂಖ್ಯೆಯನ್ನು 1.47 ಕೋಟಿಯ ಬದಲು 1.16 ಕೋಟಿಗಳಿಗೆ ಮಿತಿಗೊಳಿಸಿಕೊಂಡಿದ್ದು, ಆಯೋಗವು ಕೇವಲ 1.5 ಕೋಟಿಗಳ ಜನಸಂಖ್ಯೆಯನ್ನು ಮಾತ್ರ ಸರ್ವೆ ಮಾಡಿದ್ದು, ಇದರಿಂದ ಸುಮಾರು ಮೀಸಲಾತಿಯ ಆಯೋಗದ ವರದಿಯನ್ನು ಸರಿಯಾಗಿ ಮಾಡಿಲ್ಲ. ಅದನ್ನು ಪುನಃ ಪರಿಶೀಲಿಸಿ ನಂತರ ಅದನ್ನು ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿ ಅಂತ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾನು ಮಾತಾಡ್ತೀನಿ.